ಆರ್ಎಸ್ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ನಿಲ್ಲದ ಸಮರ. ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರ ಸಂಘದ ಟಾರ್ಗೆಟ್ ಆಗಿದೆ. ಸದ್ಯಕ್ಕೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೋರಿ ಆರ್ಎಸ್ಎಸ್ ಪತ್ರ ಬರೆದಿರುವಂತದ್ದು. ಕೋರ್ಟ್ ಅಭಿಪ್ರಾಯದಂತೆಯೇ ನವೆಂಬರ್ 2ರಂದು ಪಥಸಂಚಲನಕ್ಕೆ ನಿರ್ಧಾರ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲೇ ಪಥಸಂಚಲನಕ್ಕೆ ಸಂಘ ಪರಿವಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇತ್ತ ಅದೇ ನವೆಂಬರ್ 2ರಂದು ಭೀಮ್ ಆರ್ಮಿಯಿಂದ ಅನುಮತಿ ಕೋರಿ ಪತ್ರ ಬರೆಯಲಾಗಿದೆ. ಕಲಬುರಗಿ ಡಿಸಿಗೆ ಮನವಿಯನ್ನ ಸಲ್ಲಿಸಿರುವಂತಹ ಭೀಮ್ ಆರ್ಮಿ ಸಂಘಟನೆ. ಇನ್ನೊಂದು ಕಡೆ ಸಂವಿಧಾನ ರಕ್ಷಣಾ ಸಮಿತಿ, ದಲಿತ ಪ್ಯಾಂಥರ್ಸ್ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ತಾಲೂಕು ಆಡಳಿತಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ತಾರಕಕ್ಕೇರಲಿದೆಯಾ ಚಿತ್ತಾಪುರ ಪಥಸಂಚಲನ? ಎರಡು ಸಂಘಟನೆಗಳಿಗೆ ಒಂದೇ ದಿನ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ. ನ್ಯಾಯಾಲಯದ ಸೂಚನೆಯಂತೆ ವಿಭಿನ್ನ ಸಮಯ ಏನಾದ್ರು ನೀಡಲಾಗುತ್ತಾ ಅನ್ನೋದು ಪ್ರಶ್ನೆ. ಕಾನೂನು ಸಂಘರ್ಷದ ಕಾರಣ ನೀಡಿ ಎಲ್ಲಾ ಅರ್ಜಿಯನ್ನ ವಜಾಗೊಳಿಸ್ತಾರಾ? ಆ ಆಪ್ಷನ್ಸ್ ಕೂಡ ಇದೆ. ಸೊ ಹಾಗಾಗಿ ಕುತೂಹಲ ಇದೆ. ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇದೆ ಚಿತ್ತಾಪುರ ದಂಗಲ್. ಏನಾಗ್ಬೋದು? ಪರ್ಮಿಷನ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಈಗಿರುವಂತ ಪ್ರಶ್ನೆ ಆಗಿದೆ. ನೋಡಿ, ಆರ್ಎಸ್ಎಸ್ನ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸದ್ಯ ಇರುವಂತ ಚರ್ಚೆ. ಈ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರವನ್ನ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಆರ್ಎಸ್ಎಸ್ ಟಾರ್ಗೆಟ್ ಮಾಡಿದೆ ಅನ್ನೋದು ಒಂದು ವಿಚಾರ. ಕಾನೂನು ಹೋರಾಟವನ್ನ ಆರ್ಎಸ್ಎಸ್ ಮಾಡಿರುವಂಥದ್ದು ನವೆಂಬರ್ 2ಕ್ಕೆ ಅವಕಾಶ ಪಡ್ಕೊಂಡ್ಲೇಬೇಕು ಅಂತ. ಈಗ ನವೆಂಬರ್ 2ಕ್ಕೆ ಅವಕಾಶ ಸಿಕ್ಕಿದ್ರೆ ಎರಡು ಸಂಘಟನೆಗಳಿಗೂ ಅವಕಾಶ ಸಿಗಬೇಕು. ದಲಿತ ಸಂಘಟನೆಯು ಕೂಡ ಅವಕಾಶವನ್ನ ಕೇಳಿರೋದ್ರಿಂದ ಬೆಳಗ್ಗೆ ಒಬ್ಬರಿಗೆ, ಮಧ್ಯಾಹ್ನದ ನಂತರ ಒಬ್ಬರಿಗೆ ಕೊಡಬಹುದಾ, ಆಪ್ಷನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಇನ್ನೂ 2 ದಲಿತ ಸಂಘಟನೆಗಳು ನಾವು ಕೂಡ ಪಥಸಂಚಲನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಅಲ್ಲಿಗೆ ಆರ್ಎಸ್ಎಸ್ ಇನ್ನುಳಿದ 3 ದಲಿತ ಸಂಘಟನೆಗಳು ಅವಕಾಶವನ್ನ ಕೇಳ್ತಾ ಇರೋದು. ಮೊದಲಿಗೆ 2 ಕೇಳಿತ್ತು, ಈಗ 4 ಸಂಘಟನೆಗಳು ಕೇಳಿದೆ. ಹೆಂಗೆ ಅವಕಾಶ ಮಾಡಿಕೊಡ್ತಾರೆ ಗೊತ್ತಿಲ್ಲ. ಇದು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋದು. ಯಾಕೆ ಅಂತ ಹೇಳಿದ್ರೆ, ಈಗ ಅವಕಾಶ ಕೊಡ್ತು ಅಂತಂದರೆ ಕಾನೂನು ಸಂಘರ್ಷ ಆಗಬಹುದು. ಲಾಠಿ ಹಿಡ್ಕೊಂಡು ಓಡಾಡ್ತಾರೆ ಅಥವಾ ಪಥಸಂಚಲನ ಮಾಡುವಂಥ ವಿಚಾರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಒಂದಿದೆ. ಬೇಕು ಅಂತ ಜಿದ್ದಿಗೆ ಬಿದ್ದು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಮಾತು ಆಚೆ ಹೋಗಿ ಈಚೆ ಬಂತು ಅಂತ ಅಂದರೆ ಅವಘಡಗಳು ಸಂಭವಿಸಬಹುದಾದ ಸಾಧ್ಯತೆ ಇರುತ್ತೆ. ಜಿಲ್ಲಾಡಳಿತ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಯಾರಿಗೂ ನಾವು ಅವಕಾಶನೇ ಕೊಡೋದು ಬೇಡ, ಯಾರು ಮಾಡೋದು ಬೇಡ ಅಂತ ಕೂಡ ಹೇಳ್ಬೋದು. ಬಟ್ ಒಂದು ವೇಳೆ ಅವಕಾಶ ಸಿಕ್ತು ಅಂತಂದರೆ ಆರ್ಎಸ್ಎಸ್ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗ್ಯ ಆಗಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದಾರೆ. ಚಿತ್ತಾಪುರದಲ್ಲಿ ನಿಂತ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೌಂಟರ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರಿಗೆ ಅವಕಾಶ ಸಿಗತ್ತೆ, ಯಾರಿಗೈ ಮೇಲ್ಗೈ ಆಗತ್ತೆ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಈಗ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ತಗ್ಲಾಕೊಂಡಂಗೆ ಕಾಣಿಸ್ತಾ ಇದೆ. ಜಿಲ್ಲಾಡಳಿತ ಏನು ನಿರ್ಧಾರ ಕೈಗೊಳ್ಳುತ್ತೋ ಅದು ಅಂತಿಮವಾದಂಥ ನಿರ್ಧಾರ. ಸೊ ನ್ಯಾಯಾಲಯ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿತ್ತು. ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನ್ಯಾಯಾಲಯ ಏನು ಹೇಳಿದೆ ಅನ್ನೋದನ್ನು ಇವರು ಯಾರು ಅರ್ಥನೆ ಮಾಡ್ಕೊಂಡಿಲ್ಲ. ಬಿಜೆಪಿಗರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಇವರಿಗೆ ಈ ಅರಿವಿನ ಸಮಸ್ಯೆ ಇದೆ, ಮಾಹಿತಿಯ ಕೊರತೆ ಇದೆ ಅಂತ ಹೇಳಿದರು. ಹಾಗಾಗಿ ಏನಾಗುತ್ತೆ ಅನ್ನೋದು ಸಹಜವಾಗಿ ಈಗಿರುವಂಥ ಪ್ರಶ್ನೆ ಮತ್ತು ಕುತೂಹಲ.